ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸೀಮೆ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದೆ. ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಖುಷಿ ಆಗ್ತದೆ. ಕಾರಣ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಬಹುತೇಕರು ಬೇರೆ ಬೇರೆ ಜಿಲ್ಲೆಯಲ್ಲಿ ವರ್ಷಕ್ಕೊಮ್ಮೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ನೋಡ್ತೀವಿ. ಬಹುಶಃ ಅಂತ ಒಂದು ಸಂಭ್ರಮವನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಿಟ್ರೆ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಅದು ಸೇಡಂನ ವಾಸವದತ್ತ ಎಂತ ಒಂದು ಆವರಣದಲ್ಲಿ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಈ ಕಂಪನಿ ಎಲ್ಲ ಸಿಬ್ಬಂದಿ ಬಳಗ ಎಲ್ಲ ಕನ್ನಡದ ಮನಸ್ಸುಗಳು ಒಗ್ಗೂಡಿಸಿಕೊಂಡು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕನ್ನಡದ ಹಬ್ಬವನ್ನು ಆಚರಿಸ್ತಾರಲ್ಲ, ಅವರಿಗೆ ನಾವು ಎಷ್ಟು ಧನ್ಯವಾದನ ಹೇಳಿದ್ರು ಕೂಡ ಕಡಿಮೆ ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ಇವತ್ತು ಸೇಡಂ ನೆಲ ಅಂತಂದ್ರೆ ಬಹಳ ಶ್ರೀಮಂತ ಹೊಂದಿರತಕ್ಕಂಥ ನೆಲ ಅನ್ನೋ ಮಾತು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ನಾವೆಲ್ಲ ಕಡೆ ಹೇಳ್ತೀವಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಕೃತಿಯನ್ನು ಕೊಟ್ಟಿರ್ತಕ್ಕಂಥವ್ರು ನಾವುಗಳು ಅನ್ನೋ ಮಾತನ್ನ ಇವತ್ತು ಬಹಳ ಸಾಬೀತಾಗ್ತದೆ. ನಮ್ಮ ಪಾರ್ಥ ಸಾರಥಿ ಸರ್ ಅವರು ಓದ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳಿದರು, ಮುಂದಿನ ವರ್ಷದಿಂದ ನಾನು ಖಂಡಿತವಾಗಿ ಕನ್ನಡದಲ್ಲಿ ಮಾತನಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ, ನಿಜವಾಗ್ಲೂ ಆ ತಾಯಿ ಭುವನೇಶ್ವರ ಆಶೀರ್ವಾದದಿಂದ ಇವತ್ತೊಂದು ಅದ್ಭುತ ರೀತಿಯೊಳಗೆ ಕನ್ನಡದಲ್ಲಿ ಭಾಷಣ ಮಾಡಿದಾರಲ್ಲ, ಇದು ಈ ನೆಲದ ತಾಕತ್ತು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದೆ, ಅಷ್ಟೇ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಬಹಳ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಶರಣರು, ಇವತ್ತು 12ನೇ ಶತಮಾನದ ಬಸವಾದಿ ಶರಣರು ಕೂಡ ಇವತ್ತು ಬೇರೆ ಬೇರೆ ಭಾಷಿಕರಾದರೂ ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದರೂ ಕೂಡ ಅವ್ರನ್ನ ಕನ್ನಡದಲ್ಲಿ ವಚನ ಬರೆಸ್ತಕ್ಕಂಥ ಒಂದು ಶಕ್ತಿ ತಾಕತ್ತು ಎಲ್ಲಾದ್ರೂ ಇದ್ರೆ ಅದು ಕಲ್ಯಾಣ ನಾಡಿನ ನೆಲದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ ಬಂಧುಗಳೇ. ಆ ಕಾರಣಕ್ಕಾಗಿ ಈ ನೆಲದ ಎಲ್ಲ ಪದಾಧಿಕಾರಿಗಳೇ, ವಲಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ 68ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ವೇದಿಕೆಯಲ್ಲಿ ನಮ್ಮ ಪಾರ್ಥಸಾರಥಿಯವರು ಕಳೆದ ವರ್ಷ ಕನ್ನಡದಲ್ಲಿ ನಾನು ಭಾಷಣವನ್ನು ಮಾಡ್ತೇನೆ ಅಂತ ಹೇಳಿದರು. ನಿಜವಾಗ್ಲೂ ಕೂಡ ಅದ್ಭುತವಾದ ಭಾಷಣವನ್ನು ಅವ್ರು ಮಾಡಿದ್ದಾರೆ. ಅವರ ಭಾಷಣದ ಮುಂದೆ ನಮ್ಮ ಕನ್ನಡದವನ್ನು ವರ್ಣನೆ ಮಾಡಿಕೊಂಡು ಹೋಗುವಂಥ ಸಮಯ ಇಲ್ಲಿಲ್ಲ. ಯಾಕಂದರೆ ಈಗಾಗಲೇ ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಷ್ಟೇ ಅಲ್ಲ, ನಮ್ಮ ವಿಜಯಕುಮಾರ್ ಅಣ್ಣನವರು ಜಿಲ್ಲಾ ಮಟ್ಟದಲ್ಲಿ ಒಂದು ಯಾವತ್ತೂ ಕೂಡ ದಣಿವಾರದ ವ್ಯಕ್ತಿತ್ವ ಉಳ್ಳವರು, ಯಾವಾಗಲೂ ಕೂಡ ನಿರಂತರವಾಗಿ ದಿನನಿತ್ಯ 1-2 ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದಾರೆ. ಯಾವಾಗಲೂ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಯಾವಾಗಲೂ ಕೂಡ ಯಾವಾಗಲೂ ಕೂಡ ಮುಂದೆ ಬರುವಂತಹ ಮನಸ್ಸುಳ್ಳಂಥವ್ರು. ಅವರು ಯಾವಾಗಲೂ ನಮಗೂ ಕೂಡ ಸ್ಫೂರ್ತಿಯನ್ನು ಮಾರ್ಗದರ್ಶನವನ್ನು ನೀಡುತ್ತಾ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಾವು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ವಲಯ ಕನ್ನಡ ಸಾಹಿತ್ಯ ಪರಿಷತ್ತು ಈಗಾಗಲೇ ಅದ್ಧೂರಿಯಾದ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಹಾಗೆ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ 68ನೇ ರಾಜ್ಯೋತ್ಸವದ ನಿಮಿತ್ತವಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಇದರ ಜೊತೆಯಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಒಂದು ಸಣ್ಣ ಕಾರ್ಯಕ್ರಮಗಳನ್ನು
ತಿಂಗಳಿಗೆ ಒಂದಾದ್ರೂ ಕೂಡ ಮಾಡುವಂತಹ ಮನವಿಯನ್ನು ನಾನು ನಮ್ಮ ವಲಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ಕರೆಸಿ ಈ ಒಂದು ಆಹ್ವಾನವನ್ನು ನೀಡಿದ್ದಕ್ಕಾಗಿ ವಲಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಭುವನೇಶ್ವರಿ. ನೀನು ನೀನು ಯು ಯು ನೀನು ನಾನು ನೀನ್ ಯಾಕೆ ಬರ್ಲಿಲ್ಲ? ಅಲ್ಲಿ ನಮ್ಮಪ್ಪ ಎಲ್ಲ ನಿಮ್ಮ ಪಾಪ ನಮ್ಮಪ್ಪ ಅಲ್ಲ, ಅಲ್ಲಿ ಕರ್ಕೊಂಬಂದ್ರ ಪ್ರೊಡ್ಯೂಸರ್ ಅಪ್ಪ ಅವ ಪಾಪ ಬರಲಿಲ್ಲ. ಯಾಕೆ ನೀ ಗಾಲು ಎಡವಿದರು ಲೆಫ್ಟ್ ಲೆಗ್ ಎಡಗ ಆಗ ನಿಗುರು ಕಟ್ಟಿ ಇನ್ನು ಲೆಫ್ಟ್ ಲೆಗ್ ಎಡಗಾಲು ಎಡಕಲ್ಲು ಎಡಕಲ್ಲು 3 ಕಾಲು ಎಡಕಲ್ಲು ಎಡವಿದರು ಕರೆದ್ರೆ ಕುಂಡಿದ್ದಾದ್ರು ಬಾಲ ಒಂದಂಗ್ ನೀನು ಬಂದು ನಿನ್ ಗಂಡ ಅನ್ನಿಸ್ಕೊಂಡನ್ ಮನ್ಯಾಗಿಲ್ವೋ? ಸುಟ್ಟಿದ ಕೂಡ್ಲೆ ಸಂಬಂಧನೇ ತೀರೋಯ್ತದೆ ಒಂದಂತಲ್ಲ. ನಿಂದೇನ ಇತ್ತಿಕ್ಲು ಬಕ್ಲು ನ್ಯಾಯ? ಅಷ್ಟು ಮನ್ಸಿನ ಬೀಗ ಸೊಟ್ಟು ಕ್ವಾಡೆಗೆ ಸಮಾನವಂತೆ. ಸುಟ್ಟ ಗಂಟ ನಂಟಿ ಕಾಣಿ ಇಲ್ಲೆಯ. ಮಗಿನ್ ಸಾನ ಪಾನ ನೀರು ನಿಡಿ ನೋಡ್ಕೊಂಬುದು ನಾನೇಯ. ಬಸ್ರಿ ಕ್ವಾಣೆಗೆ ಬರ್ಬೇಕಾರೆ ಒಸಿ ಮಡಿ ಮೈಲ್ಗೆ ಇರ್ಲಿ. ನಿಮ್ಗೆಲ್ಲ ಎಲ್ಲಿ ಗೊತ್ತಾಯ್ತದೆ? ಪ್ಯಾಸನ್ ಮುಂಡವು ಪ್ಯಾಸನ್ ಮುಂಡ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ, ಗೋಮಠೇಶ ಕಾವಲು ಇಲ್ಲಿ. ಶೃಂಗೇರಿ ಶಾರದೆ ವೀಣೆ ರಸತುಂಗೆಯಾಗಿದೆ ಇಲ್ಲಿ. ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಏಳೇಳು ಜನ್ಮವ
ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ